ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಂಗಳೂರಿನಲ್ಲಿ ಜಾತಿ ಗಣತಿ ಅನ್ನುವಂಥದ್ದು ಗೊಂದಲದ ಗೂಡಾಗಿದೆ. ಜಾತಿ ಗಣತಿಗೆ ಸಿಬ್ಬಂದಿಯಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮಾಧ್ಯಮಗಳ ಮುಂದೆ ಶಿಕ್ಷಕಿ ರೂಪಾ ಅನ್ನುವಂಥವರು ಅಳಲನ್ನು ತೋಡಿಕೊಂಡಿದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. 11 ತಿಂಗಳ ಮಗುವಿದೆ, ಕೆಲಸದಿಂದ ವಿನಾಯಿತಿಯನ್ನ ಕೊಡಿ, ಕೆಲಸದಿಂದ ವಿನಾಯಿತಿ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಸಮೀಕ್ಷೆಯನ್ನ ಮಾಡದಿದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮನ್ನ ಹೆದರಿಸ್ತಾರೆ. ನಮ್ಮ ಮನೆಯಿಂದ ಸಮೀಕ್ಷೆ ಸ್ಥಳ 30 ಕಿಲೋಮೀಟರ್ ದೂರ ಇದೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಯಾವಾಗ ಮಾಡಬೇಕು, ಈ ಕಡೆ ಸಮೀಕ್ಷೆ ಯಾವಾಗ ಮಾಡಬೇಕು, 1 ತಿಂಗಳು ಶಾಲೆಗೆ ಹೋಗದೇ ಇದ್ರೆ ಅಲ್ಲಿ ಕ್ರಮ ಅಂತಾರೆ. ಈ ಕಡೆ ಜಾತಿ ಗಣತಿ ಮಾಡಲಿಲ್ಲ ಅಂತಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ. ನಮ್ಮ ಗೋಳನ್ನ ಕೇಳೋರು ಯಾರು? ಈ ಮಧ್ಯೆ 11 ತಿಂಗಳು ಮಗುವಿದೆ, ನನಗೆ ಮಗು ನೋಡ್ಕೊಳ್ಳೋರಿಲ್ಲ ಅಂತ ಶಿಕ್ಷಕಿ ರೂಪಾ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ಕೇವಲ ಶಿಕ್ಷಕಿ ರೂಪಾ ಅವರ ಮಾತಲ್ಲ, ಹಲವರು ಇದೇ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟ್ರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗಲೇ ನನಗೆ ಮತ್ತೆ ವಾರ್ಡ್ ಅಲಾಟ್ ಮಾಡಿ ಸುಮಾರು 35 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ, ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದ್ದೀನಿ. ಜಸ್ಟ್ ಇವತ್ತು ಲೆಟ್ರ್ ಇಸ್ಕೊಂಡ್ರಷ್ಟೇನೆ. ನಮ್ಗಿಲ್ಲೊಂದು ರಿಸೀವ್ಡ್ ಕಾಪಿಗೂ ಸೈನ್ ಹಾಕಿನೂ ಸಹ ಕೊಡ್ತಾ ಇಲ್ಲ ಸರ್. ನಮ್ಗೇನು ರೆಫರೆನ್ಸ್ಗೆ ಏನೂ ಇಲ್ಲ. ಜಸ್ಟ್ ಈಸ್ಕೊಂಡ್ರಷ್ಟೇನೆ. ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಾತೆತ್ತಿದ್ರೆ ಯಾರನ್ನು ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಹಾಕ್ತೀವಿ, ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಾಮ್ಷನ್ ಇರೋರ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇನೆ. ಇಲ್ಲ ಅಂದ್ರೆ ನಾವು ಈವರೆಗೆ ಯಾವ ಡ್ಯೂಟಿಗೂ ನಾವೇನು ಮೋಸ ಆಗದಂಗೆ ನಾವು ಕೆಲಸ ಮಾಡಿದೀವಿ ಸರ್. ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ. ಟೀಚರ್ಸ್ ಅಂದ್ರೆ ಬರೀ ಅವರು ಈ ಸಮೀಕ್ಷೆ ಮಾಡೋದು ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ, ನಾನೊಬ್ಬ ಹೈಸ್ಕೂಲ್ ಟೀಚರ್ ಇದ್ದೀನಿ, ಮ್ಯಾಥ್ಸ್ ಟೀಚರ್. ಅದ್ರ ಜೊತೆಗೆ ನಾನು ಇವಾಗ ಇಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಸುಮಾರು 2 ತಿಂಗಳು ಹೋದ್ರೆ ನನ್ನ ಸಬ್ಜೆಕ್ಟ್ ರಿಸಲ್ಟ್ ಕೇಳ್ತಾರೆ. ರಿಸಲ್ಟ್ ಡೌನ್ ಆದ್ರೆ ಏನ್ ಮಾಡ್ಬೇಕು ಸರ್? ನಾನು 1 ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟ್ರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲಾಟ್ ಮಾಡಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಂಗಳೂರಿನಲ್ಲಿ ಜಾತಿ ಗಣತಿ ಅನ್ನುವಂಥದ್ದು ಗೊಂದಲದ ಗೂಡಾಗಿದೆ. ಜಾತಿ ಗಣತಿಗೆ ಸಿಬ್ಬಂದಿಯಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮಾಧ್ಯಮಗಳ ಮುಂದೆ ಶಿಕ್ಷಕಿ ರೂಪಾ ಅನ್ನುವಂಥವರು ಅಳಲನ್ನು ತೋಡಿಕೊಂಡಿದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. 11 ತಿಂಗಳ ಮಗುವಿದೆ, ಕೆಲಸದಿಂದ ವಿನಾಯಿತಿಯನ್ನ ಕೊಡಿ, ಕೆಲಸದಿಂದ ವಿನಾಯಿತಿ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಸಮೀಕ್ಷೆಯನ್ನ ಮಾಡದಿದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮನ್ನ ಹೆದರಿಸ್ತಾರೆ. ನಮ್ಮ ಮನೆಯಿಂದ ಸಮೀಕ್ಷೆ ಸ್ಥಳ 30 ಕಿಲೋಮೀಟರ್ ದೂರ ಇದೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಯಾವಾಗ ಮಾಡಬೇಕು, ಈ ಕಡೆ ಸಮೀಕ್ಷೆ ಯಾವಾಗ ಮಾಡಬೇಕು, 1 ತಿಂಗಳು ಶಾಲೆಗೆ ಹೋಗದೇ ಇದ್ರೆ ಅಲ್ಲಿ ಕ್ರಮ ಅಂತಾರೆ. ಈ ಕಡೆ ಜಾತಿ ಗಣತಿ ಮಾಡಲಿಲ್ಲ ಅಂತಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ. ನಮ್ಮ ಗೋಳನ್ನ ಕೇಳೋರು ಯಾರು? ಈ ಮಧ್ಯೆ 11 ತಿಂಗಳ ಮಗುವಿದೆ, ನನಗೆ ಮಗು ನೋಡ್ಕೊಳ್ಳೋರಿಲ್ಲ ಅಂತ ಶಿಕ್ಷಕಿ ರೂಪಾ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ಕೇವಲ ಶಿಕ್ಷಕಿ ರೂಪಾ ಅವರ ಮಾತಲ್ಲ, ಹಲವರು ಇದೇ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟ್ರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗಲೇ ನನಗೆ ಮತ್ತೆ ವಾರ್ಡ್ ಅಲಾಟ್ ಮಾಡಿ ಸುಮಾರು 35 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ, ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದ್ದೀನಿ. ಜಸ್ಟ್ ಇವತ್ತು ಲೆಟ್ರ್ ಇಸ್ಕೊಂಡ್ರಷ್ಟೇನೆ. ನಮ್ಗಿಲ್ಲೊಂದು ರಿಸೀವ್ಡ್ ಕಾಪಿಗೂ ಸೈನ್ ಹಾಕಿನೂ ಸಹ ಕೊಡ್ತಾ ಇಲ್ಲ ಸರ್. ನಮ್ಗೇನು ರೆಫರೆನ್ಸ್ಗೆ ಏನೂ ಇಲ್ಲ.
ಜಸ್ಟ್ ಈಸ್ಕೊಂಡ್ರಷ್ಟೇನೆ, ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಾತೆತ್ತಿದ್ರೆ ಯಾರನ್ನ ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಹಾಕ್ತಿವಿ, ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಂಪ್ಷನ್ ಇರೋರ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇನೆ. ಇಲ್ಲ ಅಂದ್ರೆ ನಾವು ಈವರೆಗೆ ಯಾವ ಡ್ಯೂಟಿಗೂ ನಾವೇನು ಮೋಸ ಆಗದಂಗೆ ನಾವು ಕೆಲಸ ಮಾಡಿದೀವಿ ಸರ್. ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ. ಟೀಚರ್ಸ್ ಅಂದ್ರೆ ಬರೀ ಅವರು ಈ ಸಮೀಕ್ಷೆ ಮಾಡೋದು ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ, ನಾನೊಬ್ಬ ಹೈಸ್ಕೂಲ್ ಟೀಚರ್ ಇದ್ದೀನಿ, ಮ್ಯಾಥ್ಸ್ ಟೀಚರ್. ಅದ್ರ ಜೊತೆಗೆ ನಾನು ಇವಾಗ ಇಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಸುಮಾರು 2 ತಿಂಗಳು ಹೋದ್ರೆ ನನ್ನ ಸಬ್ಜೆಕ್ಟ್ ರಿಸಲ್ಟ್ ಕೇಳ್ತಾರೆ. ರಿಸಲ್ಟ್ ಡೌನ್ ಆದ್ರೆ ಏನ್ ಮಾಡ್ಬೇಕು ಸರ್? ನಾನು 1 ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಕೆಲಸದಿಂದ ವಿನಾಯಿತಿಯನ್ನ ಕೊಡಿ, ಕೆಲಸದಿಂದ ವಿನಾಯಿತಿ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಸಮೀಕ್ಷೆಯನ್ನ ಮಾಡದಿದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ, ನಮ್ಮನ್ನ ಹೆದರಿಸ್ತಾರೆ. ನಮ್ಮ ಮನೆಯಿಂದ ಸಮೀಕ್ಷೆ ಸ್ಥಳ 30 ಕಿಲೋಮೀಟರ್ ದೂರ ಇದೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಯಾವಾಗ ಮಾಡಬೇಕು, ಈ ಕಡೆ ಸಮೀಕ್ಷೆ ಯಾವಾಗ ಮಾಡಬೇಕು? 1 ತಿಂಗಳು ಶಾಲೆಗೆ ಹೋಗದೆ ಇದ್ರೆ ಅಲ್ಲಿ ಕ್ರಮ ಅಂತಾರೆ, ಈ ಕಡೆ ಜಾತಿ ಗಣತಿ ಮಾಡಲಿಲ್ಲ ಅಂತಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ. ನಮ್ಮ ಗೋಳನ್ನ ಕೇಳೋರು ಯಾರು? ಈ ಮಧ್ಯೆ 11 ತಿಂಗಳು ಮಗು ಇದೆ ನನಗೆ, ಮಗು ನೋಡ್ಕೊಳ್ಳೋರಿಲ್ಲ ಅಂತ ಶಿಕ್ಷಕಿ ರೂಪಾ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ಕೇವಲ ಶಿಕ್ಷಕಿ ರೂಪಾ ಅವರ ಮಾತಲ್ಲ, ಹಲವರು ಇದೇ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಸುಮಾರು 35 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ, ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದ್ದೀನಿ. ಜಸ್ಟ್ ಇವತ್ತು ಲೆಟರ್ ಇಸ್ಕೊಂಡ್ರಷ್ಟೇನೆ, ನಮ್ಗಿಲ್ಲೊಂದು ರಿಸೀವ್ಡ್ ಕಾಪಿಗೂ ಸೈನ್ ಹಾಕಿನೂ ಸಹ ಕೊಡ್ತಾ ಇಲ್ಲ ಸರ್. ನಮ್ಗೇನು ರೆಫರೆನ್ಸ್ಗೆ ಏನೂ ಇಲ್ಲ, ಜಸ್ಟ್ ಈಸ್ಕೊಂಡ್ರಷ್ಟೇನೆ, ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಾತೆತ್ತಿದ್ರೆ ಯಾರನ್ನ ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಹಾಕ್ತಿವಿ, ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಂಪ್ಷನ್ ಇರೋರ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇನೆ. ಇಲ್ಲ ಅಂದ್ರೆ ನಾವು ಈವರೆಗೆ ಯಾವ ಡ್ಯೂಟಿಗೂ ನಾವೇನು ಮೋಸ ಆಗದಂಗೆ ನಾವು ಕೆಲಸ ಮಾಡಿದೀವಿ ಸರ್. ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ. ಟೀಚರ್ಸ್ ಅಂದ್ರೆ ಬರೀ ಅವರು ಈ ಸಮೀಕ್ಷೆ ಮಾಡೋದು ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ, ನಾನೊಬ್ಬ ಹೈಸ್ಕೂಲ್ ಟೀಚರ್ ಇದ್ದೀನಿ, ಮ್ಯಾಥ್ಸ್ ಟೀಚರ್. ಅದ್ರ ಜೊತೆಗೆ ನಾನು ಇವಾಗ ಇಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಸುಮಾರು 2 ತಿಂಗಳು ಹೋದ್ರೆ ನನ್ನ ಸಬ್ಜೆಕ್ಟ್ ರಿಸಲ್ಟ್ ಕೇಳ್ತಾರೆ. ರಿಸಲ್ಟ್ ಡೌನ್ ಆದ್ರೆ ಏನ್ ಮಾಡ್ಬೇಕು ಸರ್? ನಾನು 1 ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ